ಆತ್ಮೀಯ ಗಣಿತಜ್ಞರಿಗೆ ನಮ್ಮ ಮುಂದಿನ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ, ನಾನು ಮಾಡಿಕೊಂಡಂಥ ನನಗೆ ಸಿಕ್ಕಿದಂಥ ಬ್ಲಾಕ್ ಏನು ಒಂದು ನಿಗದಿಪಡಿಸಿದ್ದಾರೆ ಗಣತಿ ಮಾಡಲಿಕ್ಕೆ, ಆ ಬ್ಲಾಕ್ನ ನಾನು ಲೇಔಟನ್ನು ಮ್ಯಾಪನ್ನು ಮಾಡ್ಕೊಂಡಿದ್ದೀನಿ. ಲೇಔಟ್ ಮ್ಯಾಪ್ ಪ್ರಕಾರ ಈಗ 4 ಮನೆಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ 5ನೇ ಮನೆ 005 ಬಿಲ್ಡಿಂಗ್ ನಂಬರ್ 005 ಮಾಡಲಿಕ್ಕೆ ಬಂದಾಗ ನನಗೆ ಅದು ಸಿಂಗಲ್ ಮನೆಯಾಗಿ ಕಂಡಿದೆ. ನಾನು ಅಲ್ಲಿ ಆ ಕುಟುಂಬ ಹತ್ರ ಹೋಗಿ ನಾನು ಗಣತಿ ಮಾಡುವ ಸಂದರ್ಭದಲ್ಲಿ ನಾನು ಕೇಳಬೇಕಾದಂಥ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಈ ಕುಟುಂಬದಲ್ಲಿ ಇರುವಂಥ ಒಟ್ಟು ಜನರು ಎಷ್ಟು, ನೀವೆಲ್ಲರೂ ಕೂಡ ಒಟ್ಟಿಗೆ ಅಡುಗೆ ಮಾಡ್ತಾ ಇದ್ದೀರಾ ಅಂತ. ಆ ಸಂದರ್ಭದಲ್ಲಿ ಅವರು ನಮಗೆ ಹೇಳ್ತಾರೆ, ಈ ಕುಟುಂಬದಲ್ಲಿ ನಾವು 6 ಜನ ಇದ್ದೀವಿ, ಆದರೆ ಬೇರೆ ಬೇರೆ ಅಡುಗೆ ಮಾಡ್ಕೊಳ್ತಾ ಇದ್ದೀವಿ. 2 ಕುಟುಂಬ ಇದೆ. ಉದಾಹರಣೆಗೆ ಅತ್ತೆ ಮಾವ ಸೆಪ್ರೇಟಾಗಿ ಅಡುಗೆ ಮಾಡ್ಕೊಳ್ತಾ ಇದ್ದಾರೆ ಮನೆ ಒಳಗಡೆ, ನಾವು ಗಂಡ ಹೆಂಡತಿ ಮಕ್ಕಳು ಇನ್ನು ಸೆಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಗಣತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಈಗ ನಾನು ಆ್ಯಪನ್ನು ಓಪನ್ ಮಾಡಿಕೊಂಡು ಹೊಸ ಮನೆ ಪಟ್ಟಿ ನಮೂದು ಅಂತ ತೆಗೆದುಕೊಳ್ತೇನೆ. ಕ್ರಮ ಸಂಖ್ಯೆ ಬರುತ್ತೆ, ಅದು ಆಟೋಮೆಟಿಕ್ಕಾಗಿ ಕಟ್ಟಡ ಸಂಖ್ಯೆಯನ್ನು 5ನೇ ಕಟ್ಟಡವನ್ನು ಮಾಡ್ತಿರೋದ್ರಿಂದ 005 ಅಂತ ಕೊಟ್ಕೊಳ್ತೀನಿ. ಜನಗಣತಿ ಮನೆಯನ್ನು ನಾನೇನು ಮಾಡ್ತೀನಿ, ಆ ಮನೆಯಲ್ಲಿ ಈಗ ಫಸ್ಟು ಅತ್ತೆ ಮಾವರ ಮಾಹಿತಿಯನ್ನು ತಗೊಳ್ತಿರೋದ್ರಿಂದ ಹೊಸದು ಅಂತ ಒತ್ತುತ್ತೀನಿ. ಆಗ 4 ನಂಬರು ಕ್ರಿಯೇಟ್ ಆಗುತ್ತೆ, ಜನ್ರೇಟ್ ಆಗುತ್ತೆ. ಆ 4 ನಂಬರನ್ನು ಆ ಡೋರ್ಗೆ ಬರಿತೀನಿ. ನೆಕ್ಸ್ಟು ಮುಂದಿನ ಅನ್ನೋ ಒಂದು ಮಾಹಿತಿಯನ್ನು ಒತ್ತುತ್ತೀನಿ. ಸ್ವಯಂ ಗಣತಿ ಆಗಿದೆಯೋ ಇಲ್ವೋ ಅಂತ ಕೇಳ್ಕೊಳ್ತೀನಿ. ಸ್ವಯಂ ಗಣತಿ ಆಗಿಲ್ಲ ಅಂತಂದರೆ 4, 5, 6ನೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು 7ನೇ ಪ್ರಶ್ನೆ ಹತ್ರ ಸಾಕ್ತೀನಿ. 7ನೇ ಪ್ರಶ್ನೆ ಹತ್ರಕ್ಕೆ ಬಂದಾಗ ಆ ಮನೆಯನ್ನು ವಾಸಕ್ಕೆ ಅಂತ ನಾನು ತೆಗೆದುಕೊಂಡು ಆ ನಂತರ ಏನು ಮಾಡ್ತೀನಿ, ಅವರಿಗೆ ಮುಂದೆ ಬರುವಂಥ ಪ್ರಶ್ನೆಗಳನ್ನೆಲ್ಲ ಕೇಳಿ ಮಾಹಿತಿಯನ್ನು ಇಂದೀಕರಣ ಮಾಡಿ ಮತ್ತೆ ವಾಪಸ್ ಹಿಂದಕ್ಕೆ ಹೋಗ್ತೀನಿ. ವಾಪಸ್ ಹಿಂದಕ್ಕೆ ಬಂದು ಹೊಸ ಮನೆ ಪಟ್ಟಿ ನಮೂದು ಅಂತಲೇ ತೆಗೆದುಕೊಳ್ತೇನೆ. ಇಲ್ಲಿ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ ಚೇಂಜ್ ಆಗುತ್ತೆ. ಕಟ್ಟಡ ಸಂಖ್ಯೆ ರಿಪೀಟ್ ಆಗುತ್ತೆ 005. ಅದೇ ಮನೆಯನ್ನು ನಾನು ಮಾಡ್ತಾ ಇರೋದ್ರಿಂದ ಕಟ್ಟಡ ಸಂಖ್ಯೆ ಪುನರಾವರ್ತಿಸಿ ಅನ್ನೋ ಬಟನನ್ನು ಒತ್ತುತ್ತೀನಿ. ಇಲ್ಲಿ ಜನಗಣತಿ ಮನೆ ಸಂಖ್ಯೆಯನ್ನು ಹೊಸದು ಅಂತ ತೆಗೆದುಕೊಳ್ಳೋದಿಲ್ಲ. ಏಕೆ ಅಂತಂದರೆ ಆ ಮನೆಯಲ್ಲಿ 2 ಕುಟುಂಬ ಇದೆ. ಈಗಾಗಲೇ ಒಂದು ಕುಟುಂಬ ಅತ್ತೆ ಮಾವರ ಮಾಹಿತಿಯನ್ನು ಇಂದೀಕರಿಸಿದ್ದೇನೆ. ಈಗ ಮಗ ಸೊಸೆ ಮತ್ತು ಮಕ್ಕಳ ಮಾಹಿತಿಯನ್ನು ಹಾಕಬೇಕಾಗಿರೋದ್ರಿಂದ ಪುನರಾವರ್ತಿಸಿ ಜನಗಣತಿ ಮನೆ ಸಂಖ್ಯೆಯನ್ನು ಪುನರಾವರ್ತಿಸಿ ಅನ್ನೋದನ್ನು ಕೊಟ್ಕೊಳ್ತೀನಿ. ಏನು ನಾನು ಡೋರ್ ಮೇಲೆ ಬರೆದಿದ್ದೀನೋ ಅದೇ ನಂಬರು ಇಲ್ಲಿ ರಿಪೀಟ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ನಾನು ಹೊಸದು ಅಂತ ಕೊಟ್ಟರೆ ಒಂದೇ ಮನೆಗೆ 2 ಗಣತಿಯ ಸಂಖ್ಯೆಗಳನ್ನ ಹಾಕಬೇಕಾಗತ್ತೆ. ಆ ತಪ್ಪನ್ನು ಮಾಡಬಾರ್ದು ನಾವು. ಆದ್ದರಿಂದ ಇಲ್ಲಿ ಜನಗಣತಿ ಮನೆ ಸಂಖ್ಯೆಯನ್ನು ಪುನರಾವರ್ತಿಸಿ ಅನ್ನೋ ಬಟನನ್ನು ಯಾವಾಗ ಒತ್ತಬೇಕು ಅಂತಂದರೆ, ಒಂದು ಮನೆಯಲ್ಲಿ 2 ಕುಟುಂಬ ಇದ್ದಾಗ, ಅವರು ಬೇರೆ ಬೇರೆ ಅಡುಗೆ ಮಾಡ್ಕೊಳ್ತಾ ಇದ್ದಾಗ. ಅದೇ ಪ್ರಶ್ನೆ ಸಂಖ್ಯೆ 2ರಲ್ಲಿ ಕಟ್ಟಡ ಸಂಖ್ಯೆಯಲ್ಲಿ ಪುನರಾವರ್ತಿಸಿಯನ್ನು ಯಾವಾಗ ಒತ್ತಬೇಕು ಅಂತಂದರೆ, ಒಂದು ಕಟ್ಟಡದಲ್ಲಿ ಕೆಳಗಡೆ ಮನೆ, ಮೇಲ್ಗಡೆ ಮನೆ, ಅದರ ಮೇಲ್ಗಡೆ ಮನೆ, ಅಥವಾ ಕೆಳಗಡೆ 4 ಅಂಗಡಿಗಳು, ಅದರ ಮೇಲೆ ಮನೆಗಳಿದ್ದಾಗ ಪುನರಾವರ್ತಿಸಿಯನ್ನು ಒತ್ತುತ್ತೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಶ್ನೆ ಸಂಖ್ಯೆ 3ರಲ್ಲಿ ಜನಗಣತಿ ಮನೆ ಸಂಖ್ಯೆಯ ಪುನರಾವರ್ತನೆ ಬಟನನ್ನು ಯಾವಾಗ ಒತ್ತುತ್ತೀವಿ ಅಂದರೆ, ಒಂದು ಮನೆಯಲ್ಲಿ 2 ಕುಟುಂಬಗಳು ಇದ್ದಾಗ, ಸೆಪ್ರೇಟ್ ಅಡುಗೆ ಮಾಡ್ಕೊಳ್ತಾ ಇದ್ದಾಗ. ಈಗ ಬನ್ನಿ, ಮಗ ಸೊಸೆ ಅವರು ಸೆಪ್ರೇಟ್ ಅಡುಗೆ ಮಾಡ್ಕೊಳ್ತಾ ಇದ್ದಾರೆ. ಅತ್ತೆ ಮಾವರದ್ದು ಮಾಹಿತಿನ ಇಂದೀಕರಿಸಿದ್ದೀನಿ, ಕಟ್ಟಡ ಸಂಖ್ಯೆಯನ್ನು ರಿಪೀಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಈಗ ಜನಗಣತಿ ಮನೆ ಸಂಖ್ಯೆಯನ್ನು ಕೂಡ ರಿಪೀಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಡೋರಲ್ಲಿ ಏನು ಬರ್ತಿದ್ದೀನಿ ಅದೇ ನಂಬರ್ ಬಂದಿದೆ. ಈಗ ನೆಕ್ಸ್ಟ್ಗೆ ಹೋಗ್ತೀನಿ ಮುಂದಿನ ಅಂತ. ಮುಂದಿನ ಅಂತ ಹೋದಾಗ 4, 5, 6ನೇ ಪ್ರಶ್ನೆ ಮತ್ತೆ ಬರ್ಬೋದು. ಅವುಗಳಿಗೆ ನಾವು ಏನು ಮಾಡಬೇಕಾಗತ್ತೆ, ಆನ್ಸರನ್ನು ಮಾಡಬೇಕಾಗತ್ತೆ. 7ನೇ ಪ್ರಶ್ನೆಗೆ ಬಂದಾಗ ವಾಸಕ್ಕೆ ಅಂತ ನಾನು ತೆಗೆದುಕೊಂಡು ಅವ್ರಿಗೂ ಕೂಡ 33 ಪ್ರಶ್ನೆಗಳು ಬರ್ತವೆ. ಆ 33 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಕಂಪ್ಲೀಟ್ ಮಾಡ್ತೀವಿ. ಕಂಪ್ಲೀಟ್ ಮಾಡಿ ಸಾರಾಂಶದಲ್ಲಿ ಹೋದಾಗ, ಸಾರಾಂಶವನ್ನು ವೀಕ್ಷಣೆ ಮಾಡಿದಾಗ 005ನಲ್ಲಿ 2 ಕುಟುಂಬಗಳ ಮಾಹಿತಿಯನ್ನು ಇಂದೀಕರಿಸಿರೋದು ನಮಗೆ ಗೊತ್ತಾಗುತ್ತೆ. ನೀವಾಗಲೇ ಲೇಔಟ್ ಮ್ಯಾಪ್ನಲ್ಲಿ ಕಟ್ಟಡ ಸಂಖ್ಯೆ 5ರಲ್ಲಿ 1 ಗಣತಿ ಅಂತ ಬರೆದಿರ್ತೀರ. ಆದರೆ ಒಂದು ಗಣತಿ ಒಳಗಡೆ 2 ಕುಟುಂಬವನ್ನು ಗಣತಿಯನ್ನು
ಗಣತಿಯನ್ನು ಮಾಡಿರ್ತೀರಾ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಲೇಔಟ್ ಮ್ಯಾಪ್ನಲ್ಲಿ ಕಟ್ಟಡ ಸಂಖ್ಯೆ 005ರಲ್ಲಿ ಒಂದು ಗಣತಿ ಅಂತ ಬರ್ಕೊಂಡಿರ್ತೀರಾ. ಅಲ್ಲಿ ಮಾಡೋದು ನೀವು ಒಂದೇ ಗಣತಿ, ಆದರೆ 2 ಕುಟುಂಬಗಳ ಗಣತಿಯನ್ನು ಮಾಡ್ತೀರಾ. ಇದನ್ನು ಪುನರಾವರ್ತಿಸಿ ನೆನಪಿಟ್ಕೊಳ್ಳಿ. ಅಕಸ್ಮಾತ್ ಮತ್ತೊಮ್ಮೆ ಈ ವಿಡಿಯೋವನ್ನು ವೀಕ್ಷಿಸಿ ಮಾಹಿತಿಯು ತಪ್ಪಾಗದಂತೆ ಹಿಂದೀಕರಿಸಿ ಅಂತ ಕೇಳ್ಕೊಳ್ತಾ, ಮುಂದಿನ ವಿಡಿಯೋದಲ್ಲಿ ವಸತಿ ಶಾಲೆ, ಹಾಸ್ಟೆಲ್ ಶಾಲೆಗಳು, ಬಂದಿಖಾನೆಗಳು, ಅಲ್ಲಿ ಮಕ್ಕಳು ವಾಸ ಮಾಡ್ತಾ ಇರ್ತಾರೆ, 10 ತಿಂಗಳುಗಳ ಕಾಲ ಅಲ್ಲಿ ಇರ್ತಾರೆ. ಸೊ ಅವರ ಒಂದು ಮಾಹಿತಿನ ಅಂಥ ಶಾಲೆಗಳು, ವಸತಿ ಶಾಲೆಗಳು, ಬಂದಿಖಾನೆ, ಹಾಸ್ಟೆಲ್ಗಳು ಎದುರಾದಾಗ ಅವುಗಳನ್ನ ಗಣತಿ ಹೇಗೆ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.